ಹಲೋ, ನಮಸ್ಕಾರ ವೀಕ್ಷಕರೇ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಮ್ಮನವರಿಗೆ ಸೀರೆ ಡಬಲ್ ಸ್ಟೆಪ್ಪಲ್ಲಿ ಯಾವ ಥರ ಡ್ರಾಪಿಂಗ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಹೊಸ ಸೀರೆನೇ ಇದು. ಸೀರೆ ಸೆರಗು ನಾನು ಕಟ್ ಮಾಡಿಲ್ಲ. ಅಮ್ಮನವ್ರಿಗೆ ಇದನ್ನೇ ಉಡ್ಸೋದು ನಾಡ್ದು ನಾನು, ಅದಕ್ಕೋಸ್ಕರ ಸೀರೆ ಸೆರಗೇನು ಕಟ್ ಮಾಡಿಲ್ಲ. ಬೇರೆ ಬ್ಲೌಸ್ ಪೀಸಲ್ಲೇ ಸೀರೆ ಜೊತೆಲಿ ಉಡಿಸ್ಬೇಕು ಅಂತ ಇದ್ರದ್ದು ನಾನು ಸೆರಗು ಕಟ್ ಮಾಡಿಲ್ಲ. ಆ ಸೆರಗು ಸೇರಿಸ್ಬಿಟ್ಟೆ ಉಡ್ತಾ ಇದ್ದೀನಿ. ಡಬಲ್ ಸ್ಟೆಪ್ಪಲ್ಲಿ ಯಾವ ಥರ ಸೀರೆ ಡ್ರಾಪಿಂಗ್ ಮಾಡ್ಬೋದು ಸುಲಭವಾಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ಈ ಥರ ಪ್ಲೇಟ್ ಥರನೇ ನರಿಗೆ ಕ್ಲೀನಾಗಿ 1 ಬೈ 1 ಕ್ಲೀನಾಗಿ ಜೋಡಿಸ್ಕೊಂಡು ಆ ಕಡೆ ಈ ಕಡೆ ಕ್ಲಿಪ್ ಹಾಕ್ಕೊಂಡು ನರಿಗೆ ಮಾಡ್ಕೊಂಬಿಡಿ ನೀಟಾಗಿ. ಆ ಕಡೆ ಈ ಕಡೆ 3 ಸೈಡು ಕ್ಲಿಪ್ ಹಾಕ್ಕೊಳ್ತಾ ಬನ್ನಿ. ಹೊಸ ಸೀರೆ ಆಗಿರೋದ್ರಿಂದ ಸ್ವಲ್ಪ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಹುಷಾರಾಗಿ ನೋಡಿಕೊಂಡು ನಿಧಾನ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಪ್ರತಿ 4 ನರಿಗೆಗೆ ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಆ ಕ್ಲಿಪ್ ಜೊತೆ ಇದನ್ನು ಸೇರಿಸಿ ಕ್ಲಿಪ್ ಹಾಕ್ಕೊಳ್ತಾ ಬನ್ನಿ. ಇದಿಷ್ಟು ಸಾಕು ಅನಿಸುತ್ತೆ ನನಗೆ ನರಿಗೆಗೆ. ಮುಂದೆ ಸೆರಗಿಗೆ ಮಾಡೋದು ಹೇಳ್ತೀನಿ. ಅದು ಸೇರಿಸಿ ಎಕ್ಸ್ಟ್ರಾ ತೊಗೊಂಡಿದ್ದ ನರಿಗೆನೇ ಇದಕ್ಕೆ ಕ್ಲಿಪ್ ಹಾಕ್ತಾಯಿದ್ದೀನಿ ಜೋಡಿಸಿ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ ವಿಡಿಯೋನ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈಗ ಸೆರಗು ಮಾಡ್ಕೊತಾ ಇದ್ದೀನಿ. ಸೆರಗು ಬ್ಲೌಸಿಗೆ ಒಂದೇ ಕಲರ್ ಬಂದಿದೆ ಇದು ಬಾರ್ಡ್ರು. ಇಷ್ಟೇ, ನಮಗೆ ಎಷ್ಟಾಗಲೇ ಬೇಕೋ ಅಷ್ಟಾಗಲ ಸ್ಟೆಪ್ಪಿಂದು ಪ್ಲೇಟ್ ಮಾಡಿಕೊಂಡ್ರೆ ಸಾಕು. ನಾವು ಏನು ಉಡ್ತೀವೋ ಅಷ್ಟೇ ಬರುತ್ತೆ, ಹೆಚ್ಚು ಕಮ್ಮಿ. ಒಂದು ಸ್ವಲ್ಪ ಸಣ್ಣದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟುದ್ದ ಸಾಕು ನನಗೆ ಸೆರಗಿಗೆ ಇದನ್ನೆಲ್ಲ ಪ್ಲೇಟ್ನೆಲ್ಲ ಜೋಡಿಸಿ ಇದಕ್ಕೊಂದು ಪಿನ್ ಹಾಕ್ಕೊತಾ ಇದ್ದೀನಿ. ಈಗ ರೆಡಿ ಆಯಿತು ಸೀರೆ. ಇದನ್ನು ಸೆಟ್ ಮಾಡಿ ಒಂದು ಸೈಡ್ ಇಟ್ಕೊಂಬಿಡೋಣ. ಈಗ ಮೊದಲನೇದಾಗಿ ಒಂದು ಮಣೆ ಇಡ್ತಾಯಿದ್ದೀನಿ. ಮಣೆ ಮೇಲೆ ಒಂದು ಟವಲ್ ಹಾಕಿದ್ದೀನಿ. ಅಂದರೆ ಕೂರ್ಸೋತಿಗೆಲ್ಲ ಬೇರೆ ಥರ ಅಲಂಕಾರ ಇರುತ್ತೆ. ಇದು ನಾನು ವೀಡಿಯೋಕ್ಕೋಸ್ಕರ ಮಾಡ್ತಾ ಇರೋದು. ಇದೇ ಥರ ಮೊದಲು ಬಾಕ್ಸ್ ಇಡ್ತೀನಿ. ನನಗೆ ಬಾಕ್ಸ್ ಇಟ್ಟು ಮಾಡೋದೇ ತುಂಬ ಈಸಿ ಅನಿಸುತ್ತೆ, ಮತ್ತು ಆ ಸ್ಟೆಪ್ಪು ನೀಟಾಗಿ ಕೂರುತ್ತೆ ನೆರಿಗೆಗಳು ಅನ್ನೋದೇ ನನ್ನ ಭಾವನೆ. ನೀವೆಲ್ಲ ಯಾವ ಥರ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಗೊತ್ತಾಗ್ದಿರ ನಾನು ನೋಡಿ ತಿಳ್ಕೊತೀನಿ ಅದರಿಂದ. ಈಗ ಮೊದಲನೇದು ಒಂದು ಮುಕ್ಕಾಲು ಭಾಗ ಸೀರೆನ ಕೆಳಗಡೆ ಬಿಟ್ಟು ಕಾಲು ಭಾಗ ಅದನ್ನು ಮೇಲೆ ಕೆಳಗೆ ಈ ಥರ ಮಾಡ್ಕೊಂಡಿದ್ದೀನಿ. ಆ ಕಾಲು ಭಾಗದ ನರಿಗೆ ಸ್ಟೆಪ್ಪನ್ನ ಹಿಂದ್ಗಡೆ ಬಿಟ್ಕೊಂಡು ಮುಕ್ಕಾಲು ಭಾಗ ದೊಡ್ಡ ಸ್ಟೆಪ್ ನರಿಗೆದನ್ನು ಫಸ್ಟ್ ಬಾಕ್ಸ್ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ತುದಿ ಕ್ಲಿಪ್ಪು ಬಿಚ್ಚಿ ಈ ನರಿಗೆಗಳನ್ನ ಕ್ಲೀನಾಗಿ ಪ್ಲೇಟ್ ಇದನ್ನು ಜೋಡಿಸ್ಕೊಂಡು ಬರ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಈ ಸೀರೆ ಏನು ಸ್ಟೆಪ್ ಮಾಡಲಿಕ್ಕೆ ಕಷ್ಟ ಆಗಲಿಲ್ಲ. ಇದು ತುಂಬ ಸ್ಮೂತ್ ಇದೆ ಸೀರೆ, ಚೆನ್ನಾಗಿದೆ. ಆ ಮೇಲ್ಗಡೆ ಇನ್ನು ಅರ್ಧ ಭಾಗ ಆ ಕಡೆ ಬಿಟ್ಟಿದ್ನಲ್ಲ, ಮುಕ್ಕಾಲು ಭಾಗ ಮಾಡ್ಕೊಂಡಿದ್ದು, ಆ ಅರ್ಧ ಭಾಗನ ಈ ಕಡೆ ಮತ್ತೆ ಇನ್ನೊಂದು ಸ್ಟೆಪ್ಪು ಮುಂದೆನೇ ಹೇಳ್ಕೊಂಡು ಅದನ್ನು ಹಿಂಗೆ ನರಿಗೆನ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಈಗ ಸ್ಟೆಪ್ಪು ಯಾವ ಕಡೆ ಇದೆ ನೋಡಿಕೊಂಡು ಕ್ಲೀನಾಗಿ ಸರಿ ಮಾಡ್ಕೊಳ್ಳಿ. ಈಗ ಮೇಲೆ ಕೊಡಪಾನ ಇಡ್ತಾಯಿದ್ದೀನಿ. ಯಾಕಂದರೆ ಡಬ್ಬದಲ್ಲಿ ಅಕ್ಕಿ ಹಾಕಿದ್ದೀನಿ, ಹಂಗಾಗಿ ಮೇಲೆ ಅದ್ರ ಮೇಲೆ ಪ್ಲೇಟ್ ಇಡಲಿಲ್ಲ ನಾನು, ಡೈರೆಕ್ಟ್ ಕೊಡಪಾನ ಇಡ್ತಿದ್ದೀನಿ. ಆ ಕೊಡಪಾನ ಇಡೋದ್ರಿಂದ ಭಾರಕ್ಕೆ ನೀಟಾಗಿ ಆ ನರಿಗೆ ಕೂತಿದೆ. ಅದಕ್ಕೆ ಹಿಂದ್ಗಡೆ ಒಂದು ಕೊಡಪಾನಕ್ಕೆ ಹಿಂದ್ಗಡೆ ಒಂದು ಕೋಲ್ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೆರಗನ್ನ ಹಿಂದ್ಗಡೆಯಿಂದ ಮುಂದ್ಗಡೆ ಭಾಗ ತೊಗೊಂಡು ನಮಗೆ ಎಷ್ಟು ಬೇಕು ಅಷ್ಟು ಮುಂದ್ಗಡೆ ಭಾಗ ತಗೊಂಡು ಅಲ್ಲಿ ಸ್ಟೆಪ್ಪು ಇನ್ನೊಂದ್ಸಲ ಜೋಡಿಸ್ಕೊಂಡು ಆ ಮೇಲ್ಗಡೆ ಭಾಗಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಬಿಡಿ. ಈಗ ಅದನ್ನು ವಾಪಸ್ ಉಲ್ಟಾ ಮಾಡಿ ಈ ಕಡೆ ಹಾಕಿ ಅಲ್ಲಿಗೊಂದು ಸೆರಗು ಮುಂದ್ಗಡೆ ಬರೋ ಪ್ಲೇಟ್ ಹತ್ರ ಒಂದು ಪಿನ್ ಹಾಕಿದ್ರೆ ಸಾಕು, ಸರಿ ಆಗುತ್ತೆ. ಈಗ ಅದೆರಡೂ ಭಾಗ ಆ ಕಡೆ ಈ ಕಡೆ ಎರಡೂ ಭಾಗ ಸೇರಿ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಕಾಗುತ್ತೆ. ಅದು ಅಮ್ಮನವ್ರು ಮುಕ್ಕೋಡ ಕೂತ್ರೆ ಅವೆಲ್ಲ ಮುಚ್ಚೋಗುತ್ತೆ. ಹಿಂದ್ಗಡೆಯಿಂದ ಸೆರಗನ್ನ ಸರಿ ಮಾಡ್ಕೊಬೋದು. ನನಗಷ್ಟೇ ಸಾಕು, ಮುಂದ್ಗಡೆಯಿಂದ ಏನು ಸೆರಗು ಬರೋದು ಬೇಡ. ಮುಂದ್ಗಡೆಯಿಂದ ಸೆರಗು ಬಂದರೆ 2 ಸ್ಟೆಪ್ ಮಾಡಿರೋ ಪ್ಲೇಟ್ ಕಾಣಲ್ಲ ಅನ್ನೋದಕ್ಕೋಸ್ಕರ ನಾನು ಹಂಗೆ ಬಿಟ್ಟಿದ್ದೀನಿ, ಹಿಂದ್ಗಡೆನೇ ಹಂಗೆ ಬಿಟ್ಟಿದ್ದೀನಿ. ಈಗ ಅಮ್ಮನವ್ರದ್ದು ಮುಕ್ಕೋಡ ಇಡ್ತಾಯಿದ್ದೀನಿ. ಈಗ ಮುಕ್ಕೋಡ ಇಟ್ಟು ನಮಗೇನು ಒಡವೆ ಇದೆಯೋ ಒಡವೆದ ಅಲಂಕಾರ ಎಲ್ಲ ಮಾಡ್ಕೊಳ್ಳೋದು. ಡಾಬ್ ಕಟ್ಕೊಳ್ಳೋಕ್ಕೋಸ್ಕರ ಮುಂಚೆ ಒಂದು ದಾರ ಕಟ್ಕೊತಾ ಇದ್ದೀನಿ, ಆಮೇಲೆ ಅದ್ರ ಮೇಲೆ ಡಾಬ್ ಕಟ್ಕೊತೀನಿ. ದಾರದೊಂದು ನಾಟ್ ಹಾಕ್ಕೊಂಡು ಈಗ ಅದ್ರ ಮೇಲೆ ಡಾಬ್ ಕಟ್ಟಿ ನೀಟಾಗಿ ಕೂರುತ್ತೆ. ಡಾಬ್ ಅಂದರೆ ಅದು ಸರನೇ ನಾನು ಆ ಡಾಬ್ ಥರ ಮಾಡಿ ಹಾಕಿದ್ದೀನಿ. ಮಾಂಗಲ್ಯ ಹಾಕ್ತಾಯಿದ್ದೀನಿ. ಮಾಂಗಲ್ಯ ನಿಮ್ಮ ಹತ್ರ ಏನು ಒಡವೆ ಇದೆಯೋ ಆ ಒಡವೆಯಲ್ಲೇ ಅಮ್ಮನವ್ರನ್ನ ಅಲಂಕರಿಸಿ.
ಕುತ್ತಿಗೆ ಹತ್ತಿರಕ್ಕೆ ಇನ್ನೊಂದು ನೆಕ್ಲೆಸ್ ಥರ ಇದೆ, ನೆಕ್ಲೆಸ್ ಒಂದು ಹಾಕ್ತಾಯಿದ್ದೀನಿ, ಅಷ್ಟೇ ಅಲಂಕಾರ. ಇದು ಹೂವು ಎಲ್ಲ ಮಾಡಿದಾಗ ಡೆಕೋರೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಹೂವಿದ್ದೇನು ಡೆಕೋರೇಷನ್ ಹಾಕ್ತಾ ಇಲ್ವಲ್ಲ, ಹಾಗಾಗಿ ಅಷ್ಟೊಂದೇನಿದಿಲ್ಲ. ಹೂವು ಇದ್ರೇ ಚೆನ್ನಾಗಿ ಕಾಣೋದು ಡೆಕೋರೇಷನ್ನಲ್ಲಿ. ಇಷ್ಟೇ ಅಮ್ಮನವ್ರದ್ದು ಅಲಂಕಾರ ನೋಡಿ. ಚೌಲಿನೂ ಹಾಕಿದ್ದೀನಿ, ಒಂದು ಹೂವಿನ ಹಾರನೂ ಹಾಕಿದ್ದೀನಿ. ಇದು ಲಾಸ್ಟಿಗೆ ಒಂದು ಬ್ಲೌಸ್ ಪೀಸು ಫುಲ್ಲು ಸಣ್ಣಗೆ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ 2 ಭಾಗದಲ್ಲೂ ಬಳೆ ಹಾಕಿ, ಬಳೆ ಒಳಗಡೆಯಿಂದ ಬ್ಲೌಸ್ ಪೀಸ್ ತೊಗೊಂಡು ಸೈಡಿಗೊಂದು ಪಿನ್ ಹಾಕಿದ್ದೀನಿ ಅಷ್ಟೇ. ಅದು ಹಾಕಿರೋದ್ರಿಂದ ಚೆನ್ನಾಗೂ ಕಾಣುತ್ತೆ, ಬಳೆ ಹಾಕಿದ್ದು ಫೀಲಿಂಗೂ ಇರುತ್ತೆ. ಹಾಗಾಗಿ ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ತಿಳಿಸಿ. ನೀವು ಹೇಗೆ ಮಾಡ್ತೀರಾ, ಸೀರೆ ಉಡ್ಸೋ ಡ್ರಾಪಿಂಗ್ ಹೇಗೆ ಮಾಡ್ತೀರಾ ಅಂತಲೂ ಕಮೆಂಟಲ್ಲಿ ತಿಳಿಸಿ. ನಾನೇನಾದ್ರು ತಿಳ್ಕೊಳ್ಳೋದ್ರೆ ಅದರಲ್ಲಿ ತಿಳ್ಕೊತೀನಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.